ಹೋರಾಟಗಾರರು ಪ್ರಾಮಾಣಿಕವಾಗಿ ಹೋರಾಟ ಮಾಡಲು ಹೊರಟಿದ್ದಾರೆ. ಆದರೆ ರಾಜಕಾರಣಿಗಳು, ಅಧಿಕಾರಿಗಳು 3 ವರ್ಷಗಳ ಕಾಲ ಏನು ಮಾಡುತ್ತಿದ್ದರು? ದೊಡ್ಡ ಮನೆಗಳಾಗ ಒಂದು ಈ ಮಸಾಣಪುರದಾಗ ಒಂದು ಇದು ಮಾಡಿ ಇರ್ತಲ್ಲ, ಅದೇ ಥರನೇ ಇತ್ತು. ಅದಷ್ಟೇ ಬಿಟ್ಟರೆ ಮತ್ತೆ ಅಂಥದ್ದು ಇಲ್ಲ. ಅದು ನಾನು 330 ದಿನ ಇವು ಕಾಟ ಬೆಳೆಗಳಿಗೂ 330 ದಿನ ನೀರು ಹೊರದ್ ನಾನು ಬಂದಿತ್ತು ನಾವು. ಮತ್ತೆ ಇಲ್ಲ ಹೊಳಿಯಲ್ಲ ಮಂಡ ಮಾಡಿ ನೀರು ತಗೊಂಡ್ಬಂದು ಕುಡ್ದಿತ್ತು ನಾವು. ಅದೊಂದು ಚಂದ ಮಾಡಿಕೆ ಒದ್ದಾರ ನಾವು ಮಾಡಿ ಅದು ಮಾತ್ರ ನಿಮ್ಗೆ ಬೇಕು. ನಾವು ಓಟ್ ಹಾಕೋಕೆ ನಮ್ಗೇನು ಇಲ್ಲಿ ನೀರಿಲ್ಲ. ನಾವು ಸಾಯ್ದ ನಾವು ನೀರ್ ಬಟ್ಟಿ ಹಾಕಿ ಗಾಳಿಸಿ ಕೊಡೋದಕ್ಕೆ ನೀರ್ ಕಾಸಿ ಕೊಡೋದು ನಾವು. ಚಿತ್ತೂರು ಗ್ರಾಮ ವ್ಯಾಪ್ತಿಯಲ್ಲಿ ಜಲಜೀವನ ಮಿಷನ್ ಕೆಲಸ ಒಟ್ಟಿಗೆ 800 ಕೋಟಿ. ಚಿತ್ತೂರು ಗ್ರಾಮವನ್ನು ಕಾಡಿದ ಜಲಜೀವನ್ ಮಿಷನ್ ಎಂಬ ಪೆಡಂಭೂತ. ಜಲಜೀವನ್ ಮಿಷನ್ ಯೋಜನೆಯ ಗುತ್ತಿಗೆದಾರರು ರಾಜಕಾರಣಿಗಳ, ಅಧಿಕಾರಿಗಳ ಕಿಸೆ ತುಂಬಿಸಿದ್ದಾರೆ. ಇವತ್ತು ರೈತ ಹೋರಾಟಗಾರರು ಹಾಗೂ ನಾವು ಮಾಧ್ಯಮದವರು ಬಯಲಿಗೆ ತಂದಿದ್ದು 800 ಕೋಟಿ ರೂಪಾಯಿಯ ಹಗರಣ. ಇಡೀ ಬೈಂದೂರು ಕ್ಷೇತ್ರಕ್ಕೆ ಜನರಿಗೆ ಕುಡಿಯುವ ನೀರಿಗಾಗಿ ಬಂದ ಹಣ 800 ಕೋಟಿ ರೂಪಾಯಿ. ಈ ಬಗ್ಗೆ ಜನರಿಗೆ ಒಂದೇ ಒಂದು ಸಣ್ಣ ಮಾಹಿತಿಯನ್ನು ಕೊಡದೆ ಜನರನ್ನ ಕತ್ತಲೆಯಲ್ಲಿ ಇಟ್ಟ ಈ ರಾಜಕಾರಣಿಗಳು, ಅಧಿಕಾರಿಗಳು ಜೇಬು ತುಂಬಿಸಿಕೊಂಡು ನಾಪತ್ತೆಯಾಗಿದ್ದಾರೆ. ಪ್ರತಿ ಗ್ರಾಮಗಳ ಗಲ್ಲಿಗಳಲ್ಲಿ, ಕೇರಿಗಳಲ್ಲಿ ಜನರು ಪ್ರಶ್ನಿಸುತ್ತಿದ್ದಾರೆ. ನಮಗೆ ವರಾಹಿ ನೀರನ್ನ ಕೊಡ್ತೇವೆ ಅಂಥೇಳಿ ಟ್ಯಾಪುಗಳನ್ನ, ಪೈಪುಗಳನ್ನ ಅಳವಡಿಸಿದ್ದಾರೆ. ಆದರೆ ಅದು ಕೂಡ ಕಳಪೆ ಕಾಮಗಾರಿ. ನಾವು ನೀರ್ ಬಟ್ಟಿ ಹಾಕಿ ಗಾಳಿಸಿ ಕೊಡೋದಕ್ಕೆ ನೀರ್ ಕಾಸಿ ಕೊಡೋದು ನಾವು. ಬಟ್ಟಿ ಹಾಕಿ ಗಾಳಿಸೋದು, ಗಾಳಿಸಿ ಮತ್ತೆ ಕಾಸಿ ಕೊಡೋದು, ಬಿಸಿ ಮಾಡಿ ಕೊಡೋದು. ಉಂಡಿ ಬದುತ್ತದೆ. ಅದು ಉಂಡಿ ಬರ್ತದೆ. ಆ ಮಕ್ಕಳಿಗೆ ಜ್ವರ ಬರ್ತಿಲ್ಲ. ನಾವು ಬಿಸಿ ಮಾಡಿ ಕೊಡೋದು. ಎಂತ ಮಾಡೋದಿಲ್ಲ. ಎಲ್ಲೆಲ್ಲಿ ನೀರು ಹೊತ್ಕೋದು ಬೇರೆ, ಈ ಬಾಮೆ ನೀರಲ್ಲಿ ಬೇರೆ, ಅದ್ರ ಕೆಸರು ಬಾಬು ಬೇರೆ, ಎಲ್ಲ ಒಟ್ಟು ತಲೆ ಬಿಸಿ ನಮ್ಗೆ. ಈಗ ನೀರಿಗೆ ಒಂದು ಅರ್ಧ ಕೊಟ್ಟು ನೀರು ಬರ್ತಿಲ್ಲ. ನಾವು ಎತ್ತುದಿಲ್ಲ, ಕೊಯ್ದು ಮಾಡ್ತೀವಿ. ಆಗಡೆ ಕಿನ್ನೆ ಎತ್ತಿ ಮಕ್ಕಳಿಗೆ ನೀರು ಕಾಸಿ ಕೊಡ್ತಾ ಇದ್ದಿದ್ದು, ಬಿಸಿನೀರು ಕಾಸಿ ಕುಡಿಸೋಕೆ ಹೆದರಿಕೆ. ಸಣ್ಣ ಮಕ್ಕಳಿಗೆ ಕೊಡೋಕೆ ಹೆದರಿಕೆ, ಜ್ವರ ಬರ್ತದೆ. ಓಕೆ, ಈಗ ಅವ್ರು ಅದನ್ನೇ ಕ್ಲೀನ್ ಮಾಡಿ ಕೊಟ್ಟರಡಿಲ್ಲ ನಮ್ಗೀಗ. ಅದೇ ಬಾಮಿನೇ ಕುಡಿಯೋಕೆ ಅರುವತ್ತು ನಮಗೆ. ನೀರಿಗೆ ನೀರು ಬರ್ಬೋದು ನಿಮಗೆ. ಕುಡಿಯುವ ನೀರು ಕೊಳಕೆ ನಿಮ್ಗಲ್ಲ. ಅದು ಕೊಳಕೆ ಸರ್. ಇಲ್ಲಿ ಕಾಣಿ, ಇದ್ರ ಪೈಪ್ ಒಳಗೆ ಎಷ್ಟು ಕೆಸರು ಇರ್ತದೆ. ಈಗ ಸಾಯಿಲಿ ಇದು ಇನ್ನು ಹೆಂಗೆ ಕುಡಿಲಕ್ಕ ಸರ್? ಇದು ಈ ಕೊಳಕನ್ನು ಹೆಂಗೆ ಕುಡಿಲಕ್ಕ? ಆ ಉಂಡುಂಡಿ ಬಪ್ಪತ್ತಿಗೆ ಕೊಳಕನ್ನು ಹೆಂಗೆ ಕುಡಿಲಕ್ಕ? ಆ ಉಂಡುಂಡಿ ಬಪ್ಪತ್ತಿಗೆ ಮಾಡಕ್ಕೆ ಒಂದು ಹೋಯ್ರಪ್ಪ. ಅದು ಕೆಲವರ ಕಿತ್ತಾಕಿ ಕೇಳ್ತಾರೆ, ಕೆಲವರ ಸರಿ ಮಾಡಲಿಲ್ಲ. ನಮ್ದೆಲ್ಲ ಹಾಕಿದ್ದು ನೀರು ಇಲ್ದಿರಿ ಯಾವ ಕೆಲಸ ನಾವು ಕೆಲ್ಸಕ್ಕೆ ಹೋಗಿ ಬಂದ ಬಾಪಾಗ 6:30 7 ಗಂಟೆಗೆ ಬಂದ ನೀರಿಗೆ ಹೋಗ್ದ ಮನೆ ಕೆಲಸ ಮಾಡ್ಕೊಂಬ ಒಬ್ಬೊಬ್ರು ಇದ್ದಾರೆ. ಅದೇ ನೀರು ಸವಲತ್ತು ಇದ್ರ ಮೇಲೆ ಎಷ್ಟಾರು ಅಷ್ಟೇ ಗಾಡಿ ತಂದು ನಿಲ್ಸ್ಕೊಂಡು ಎಲ್ಲ ಪಾತ್ರೆ ಕೊಳಕುಂಟದ ನೀರು ನೀರೆಲ್ಲ ನಾವು ನೀರು ಬರ್ತಂದೆಲ್ಲ ಸುಮ್ಮನೆ ಆಸಿ ತೋರ್ಸದ ಅವ್ರು ಯಾರಂದ್ರೆ ನಮಗೆ ಗೊತ್ತಿಲ್ಲ. ಈಗ ಬಪ್ಪದ ಇರೋದು ಆ ತರ ನೋಡ್ಲಿ ಮಾಡಿದ್ರೆ ಎಷ್ಟು ಜನಿಗೆ ಅಂದವ್ರು ನೀರು ಕೊಟ್ರ. ಅದೀಗ ಮನೆಗೆ ಒಂದೊಂದ್ ತರ ಬೇರೆ ತರ ನೋಡ್ಲಿ ಮಾಡಿದ್ರೆ ನೀರು ಬಪ್ಪದ ಸಾಮಾನ್ಯ ಅದು ಬತ್ತಿದಿತ್ತೇನೋ. ಇದಾಗಲ್ಲ, ಇಡೀ
ಓಟೆಂತ್ರ ನೋಡಿ ಮನ್ಮನಿ ಮಾಡ್ಕೊಂತ ಹೋರಲ್ಲ, ಅದು ಯಾವ ಥರ ನೀರು ಬರ್ತದೆ ಅದಕ್ಕೆ ಗೊತ್ತಿಲ್ಲ. ನಮ್ಮ ನಂಬಿಕೆ ಇಲ್ಲ ಅದ್ರ ಮೇಲೆ ಗೊತ್ತಿಲ್ಲ ಅದಾಡಿ ಇಲ್ದೇ ಇದ್ರೆ ನಡೀತಿ. ಈಗ ಅದು ಯಾರು ನೀವು ಮಾಡಿದ್ರೆ ಕೇತಿಲ್ಲ. ಮೇನ್ ಬೇಕಪ್ಪ ನೀರು ಅಲ್ದೆ. ಈಗ ಮನೆಗೆ ಬಟ್ಟೆ ಬಟ್ಟೆ ಎಲ್ಲ ಎಷ್ಟು ಓಡಾಡ್ತಾನೆ, ಬಟ್ಟೆ ಎಷ್ಟು ನೀರು ಬೇಕಾಗ್ತದೆ ತಂದು ಹೋಗ್ಬೇಕು ಮೀವಕ್ಕೆ ಅದಕ್ಕೋ ಇದಕ್ಕೋ. ಈಗ ವಯಸ್ಸಾಕ ಬಂದ್ಮೇಲೆ ಪ್ರತಿ ಒಂದು ಮುದ್ದೆ ಸೊಗಣಿ ತಕ ಬಂದು ಅಲ್ಲ ಕಾಣ್ ಬಾಗಿಲಿಗೆ ಹಾಕತ್ತ, ಅದಕ್ಕೆಲ್ಲ ನೀರು ಎಲ್ಲಿಗೆ ಹೋಗ್ಬೋದು ನಾವು. ಮೊನ್ನೆ ಒಂದು ಸಣ್ಣ ಒಂದು ಫಂಕ್ಷನ್ ಇದ್ದು ನಾನು 500 ರೂಪಾಯಿ ಕೊಟ್ಟು ನೀರು ತಗೊಂಡದ್ದು. ನಾನು ಒಂದು ಟ್ಯಾಂಕಿ ನೀರು ಇಲ್ಲಿ ಗುಡ್ಸೋಟ ಮಾವಿನಕಟ್ಟೆ 500 ರೂಪಾಯಿ ಒಂದು ಟ್ಯಾಂಕಿ ನೀರು. ಅದನ್ನೆಲ್ಲದನ್ನೂ ಒಂದು ನಂಗೆ ತಂದ್ಕೊಂಬ ಕಾತಿಲ್ಲ ಅಂದ್ರೆ ಬರ್ತ ಮನೆ ಬಾಗ್ಲಾಗ ಒಂದು ಈ ಮಸಾಣದ ಬುಡ್ದಾಗ ಒಂದು ಇದು ಮಾಡಿ ಇಟ್ರಲ್ಲ, ಅದೇ ಥರನೇ ಇತ್ತು. ಅದು ಅಷ್ಟೇ ಬಿಟ್ಟರೆ ಮತ್ತೆ ಅಂಥದ್ದು ಇಲ್ಲ. ಅದು ನಾನು 330 ದಿನ ಇವು ಖಾತೆ ಬಿಡಿಗಳಿಗೂ 330 ದಿನ ನೀರು ಹೊರೋದು. ನಾನು ಆ ಟ್ಯಾಂಕಿ ಆದ ತಾರೀಕಿನಿಂದ ನಾನು ನೀರು ಹೊರೋದು. ಇಡೀ 7-8 ಜನ ಬಟ್ಟೆ ಹೋಗೋಕೆ ಮೀವಕ್ಕೆ ಅದಕ್ಕೆ ಇದಕ್ಕೆ ಸ್ವಲ್ಪ ನೀರು ಬೇಕತ್ತ. ನಾನು ಅಲ್ಲಿಂದ ಈ ಮಹಿಳೆ ಹೇಳಿದಂತೆ ಹೀಗೆ ನೀರಿಲ್ಲದೆ ಕಿಲೋಮೀಟರ್ ಗಟ್ಟಲೆ ದೂರ ಹೋಗಿ ನೀರು ಹೊತ್ತು ತರಬೇಕು. ಗ್ರಾಮ ಪಂಚಾಯತ್ನವರು ಕೊಡುವ ನೀರು ಮಾತ್ರ ಇಲ್ಲಿಯ ಜನರಿಗೆ ಸಾಕಾಗುತ್ತಿಲ್ಲ. ಕಿತ್ತೂರು ಗ್ರಾಮದಲ್ಲಿ ಮಹಿಳೆಯರು, ಮಕ್ಕಳು, ವೃದ್ಧರು ಕುಡಿಯುವ ನೀರಿಗಾಗಿ ಪರಿತಪಿಸುವುದು ಹೊಸತಲ್ಲ. ಈ ಬಡ ಜನರ ತೆರಿಗೆಯ ಹಣವನ್ನ ಲೂಟಿ ಮಾಡಿದ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಇವರ ಕಷ್ಟ ಎಲ್ಲಿಂದ ಗೊತ್ತಾಗಬೇಕು? ಸಾಕಾತು ಈಗ ಅದು ನಳ್ಳಿ ಒಂದೇ ನೀರಿಗೆ ತುಂಬ ಕಷ್ಟ ಅಲ್ಲ. ನೀರಿಗೆ ಕಷ್ಟ ಅಲ್ಲ. ಪಂಚಾಯತ್ ಬಂದು ನೀರಾಗ ಹೋಯ್ತು ಎಂತ ಮಾಡೋದು ಅಲ್ಲಿ ಬಿಟ್ಟರು ಗತಿಗೆ ಬೈಂದೂರು ಕ್ಷೇತ್ರದಲ್ಲಿ ಹಲವು ಗ್ರಾಮಗಳಲ್ಲಿ ಈ ನೀರಿನ ಸಮಸ್ಯೆ ಜನರನ್ನ ಕಾಡುತ್ತಲೇ ಇದೆ. ಜಲ ಜೀವನ್ ಮಿಷನ್ ಯೋಜನೆಯಲ್ಲಿ ಮನೆ ಮನೆಗೆ ನೀರು ಬರುತ್ತೆ ಎಂಬ ಖುಷಿಯಲ್ಲಿದ್ದ ಜನರಿಗೆ ಇದು ನಿರಾಸೆ ಮತ್ತು ಆಕ್ರೋಶವನ್ನ ಹುಟ್ಟುವಂತೆ ಮಾಡಿದೆ. ಮನೆ ಮನೆಗೆ ನೀರು ಬರುತ್ತದೆ ಎಂದು ಕಳೆದ 3 ವರ್ಷಗಳಿಂದ ಜನರು ಕಾಯುತ್ತಲೇ ಇದ್ದಾರೆ. ಕೋಟಿ ಕೋಟಿ ಖರ್ಚು ಮಾಡಿ ವರಾಹಿ ನೀರು ಕೊಡುತ್ತೇವೆ ಎಂದು ಸುಳ್ಳು ಹೇಳಿದ ರಾಜಕಾರಣಿಗಳು, ಅಧಿಕಾರಿಗಳು ಈ ಜನರನ್ನ ಮಾತನಾಡಿಸಲೇ ಇಲ್ಲ. ಶುದ್ಧ ನೀರನ್ನ ಕುಡಿದು ಐಷಾರಾಮದ ಜೀವನ ನಡೆಸುವ ಈ ಅಧಿಕಾರಿಗಳು, ರಾಜಕಾರಣಿಗಳು ಜನರ ಸಮಸ್ಯೆಗಳು ತಮಗೆ ಸಂಬಂಧವೇ ಇಲ್ಲ ಎಂಬಂತಿದ್ದಾರೆ. ಗ್ರಾಮ ಪಂಚಾಯತ್ನವರು ಕೊಡುವ ನೀರು ಕೂಡ ಅಷ್ಟೊಂದು ಶುದ್ಧ ಇಲ್ಲ ಅನ್ನುವುದು ಅವರ ಆರೋಪ. ಈ ನೀರನ್ನ ಕುಡಿದು ಜನರ ಆರೋಗ್ಯವೂ ಹಾಳಾಗುತ್ತಿದೆ. ಜನರ ಈ ನೀರಿನ ಬವಣೆಯನ್ನ ಕಂಡು ಮೋದಿಯವರು ಒಂದು ಒಳ್ಳೆಯ ಯೋಜನೆಯನ್ನ ಕಾರ್ಯರೂಪಕ್ಕೆ ತಂದರು. ಆದರೆ ಇಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಜವಾಬ್ದಾರಿಯನ್ನ ಮರೆತು ವರ್ತಿಸಿದರು. ಕಾಮಗಾರಿ ಆಗ್ತಾ ಇರೋದ್ರಿಂದ ಒಂದು ಸ್ಪಷ್ಟವಾಗಿ ಒಂದು ಮಾಡ್ತಾ ಇಲ್ಲ. ಒಂದು ಅದು ಜನರಿಗೆ ತಲುಪುವ ದಿವಸವನ್ನೂ ಕೂಡ ಮೀರಿ ಹೋಗಿ ಅಂತ. ಈಗ ನಾವು ತಿಳಿದ ಹಾಗೆ ಮೊದಲು ಹೇಳಿದ ಹಾಗೆ ಅವರು ಮಾತನಾಡಿದಾಗೆ ಈಗ ಮಾತಾಡ್ತಾ ಇಲ್ಲ. ಅದ್ರ ಬಗ್ಗೆ ಕೇಳಿದ್ರು, ಹೋರಾಟ ಕೊಟ್ಟರೂ ಕೂಡ ಸಹ ಮಾಡ್ತಾ ಇಲ್ಲ. ಈ ಬಗ್ಗೆ ನನ್ನ ಸ್ಪಷ್ಟ ಒಂದು ಅನುಮೋದನೆ ನಾನು ಹೇಳ್ತೇನೆ. ಇಲ್ಲಿ ಅಷ್ಟೇ, ನನ್ನ ಅನುಮೋದನೆ ಇಷ್ಟೇ. ನೀರು ಬರ್ತದೆ ಅನ್ಸುತ್ತದ ಈಗ ಬರುವುದು ಅಂತ ಅನಿಸೋದಿಲ್ಲ. ಈಗ ಕಂಡ್ರೆ ಈ ವರ್ಕಿಂಗ್ ಕಂಡ್ರೆ ಅನಿಸೋದಿಲ್ಲ, ಆಗ್ತಾ ಇಲ್ಲ. ಸ್ಪಷ್ಟ ಖರ್ಚಾಗಿದೆ. 800 ಕೋಟಿ ವೆಚ್ಚವನ್ನು ಮಾಡಿ ಇದು ಬರಲಿಲ್ಲ ಅಂದರೆ ಆತ ವರ್ಕ್ ಮಾಡಿದವರಿಗೂ ಬೇಸರ ಆಗ್ತದೆ. 800 ಕೋಟಿಗೆ ಖರ್ಚು ಮಾಡಿ ನಮ್ಮ ಗೌರ್ಮೆಂಟ್ ಮಾಡಿ ಅದು ಯಾವುದೇ ಬರಲಿ, ಈಗ ಮಾಡ್ತಾ ಇದ್ದದಕ್ಕೆ ಉಪಯೋಗ ಏನು ಬಂತು? ಜನರಿಗೆ ಎಲ್ಲಿ ಬರ್ತದೆ? ಇದ್ರ ಬಗ್ಗೆ ಹೋರಾಟ ಕೊಡದೆ ಇನ್ನೇನು ಮಾಡಬೇಕು? ಈಗ ಅದರ ಉದ್ದೇಶವೇ ಖರ್ಚು ಮಾಡಿದಾಗ ಅದು ಉಪಯುಕ್ತ ಆಗಲಿಲ್ಲ ಅಂತ ಹೇಳಿದ್ಮೇಲೆ ಯಾಕೆ ಬೇಕು ಅಂತ ಹೋರಾಟ ಕೊಡಕ್ಕೆ ಆಗತ್ತೆ. ನಾನು ಹೇಳೋದು ಇಷ್ಟೇ. ನಾನು ಸ್ವಲ್ಪ ಗಟ್ಟಿ ಮಾತಾಡೋದು, ಅದು ಜನರಿಗೆ ಬೇಸರ ಆಗ್ತದೆ. ಇದನ್ನು ನಿರ್ದಿಷ್ಟವಾಗಿ ಹೇಳ್ತೇನೆ ನಾನು. ಯಾಕೆ ಕೇಳಿದ್ರೆ ನಮ್ಮೊಟ್ಟಿಗೆ ಬರುವವರು ಯಾರಿಲ್ಲ. ಯಾಕೆ ಒಬ್ಬರು ಮಾತಾಡೋದು, ನಿಮ್ದು ಯಾಕೆ ಎಷ್ಟು ಉಂಟು, ಎಷ್ಟು ಜನ ಇದ್ದಾರೆ ಕೇಳ್ತಾರೆ. ನಮ್ಮೂರಿನಲ್ಲೇ ಹೋದ್ರೆ ಅವ್ರಿಗೆ ಗೊತ್ತಿದ್ದು ಅದು ಎಷ್ಟು ಜನ ಇದ್ದಾರೆ, ನಿಮ್ಮ ಸ್ಟ್ರೆಂತ್ ಎಷ್ಟಿದೆ ಅಂತ ಕೇಳ್ತಾರೆ. ಅವಾಗ ನಾನು ಏನು ಹೇಳುದು, ನಾನು ಒಬ್ಬನೇ ಹೋರಾಟ ಮಾಡ್ತೇನೆ. ಹೋರಾಟ ಮಾಡ್ಲಿಕ್ಕೇನೆ ಒಬ್ಬರಿಂದ ಮತ್ತೊಬ್ಬರು ಬರ್ಬೋದು ಕೂಗುವಾಗ, ಅವ್ರಿಗೆ ಅನಿಸಿಕೆ ಆದಾಗ ಬರ್ತಾರೆ. ಅವರು ಸ್ಪಷ್ಟ ಹೇಳ್ತಾರೆ. ಅವರಿಗೂ ತೊಂದರೆ ಆಗ್ತದಲ್ಲ, ಕುಡಿಲಿಕ್ಕೆ ಇರುವುದಿಲ್ಲಲ್ಲ, ಆಗ ಹೇಳಲೇಬೇಕಲ್ಲ. ಅವರು ಇದುವರೆಗೂ ಹೋರಾಟ ಮಾಡ್ತಾ ಇದ್ದಾರೆ, ಕೆಲವಷ್ಟು ದಿವಸಗಳಾಯಿತು. ಆದರೆ ಇನ್ನೂ ಕೂಡ ಹೋರಾಟ ಅವರು ನಿಲ್ಲಿಸುವುದಿಲ್ಲ. ಇದು ಸಮರ್ಪಕವಾಗಿ ತಲುಪಬೇಕನ್ನುವುದು ಅವರ ಉದ್ದೇಶ. ಇದನ್ನು ಮಾಡಬೇಕು ಸ್ಪಷ್ಟವಾಗಿ. ಅವರು ಕೂಡ ಹೇಳ್ತಾ ಇದ್ದಾರೆ, ಜನರಿಂದ ಅದಕ್ಕೆ ಕೂಡಲೇ ಆಗಬೇಕು ಈ ಕೆಲಸ.
ಈ ಕುಡಿಯುವ ನೀರಿನ ಯೋಜನೆಯಲ್ಲಿ ಕೋಟಿ ಕೋಟಿ ರೂಪಾಯಿ ಹಣವನ್ನ ಜೇಬಿಗೆ ತುಂಬಿಸಿಕೊಂಡಿದ್ದು ಈ ರಾಜಕಾರಣಿಗಳು, ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು. ಈ ಹೋರಾಟದಿಂದ ರಾಜಕಾರಣಿಗಳ, ಅಧಿಕಾರಿಗಳ ಬುಡಕ್ಕೆ ಬೆಂಕಿ ಬಿದ್ದಿದ್ದಂತೂ ಸತ್ಯ. ಕೋಟಿ ಕೋಟಿ ನುಂಗಿದ ಈ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಈಗ ನಡುಕ ಆರಂಭವಾಗಿದೆ. ದಲಿತ ಸಂಘರ್ಷ ಸಮಿತಿ ಚಿತ್ತೂರು ಗ್ರಾಮ ಶಾಖೆಯ ಅಧ್ಯಕ್ಷರಾಗಿ ಮಾತಾಡುತ್ತಿದ್ದೇನೆ. ಇಲ್ಲಿ ಚಿತ್ತೂರು ಗ್ರಾಮ ಪಂಚಾಯತಿ ಅಂಬೇಡ್ಕರ್ ನಗರದ ಕಾಲೋನಿಯಲ್ಲಿ ತುಂಬ ನೀರಿನ ಅಭಾವ, ಭಾಳ ಕಷ್ಟ ಇದೆ. ಅದಕ್ಕೆ ಈ ಜಲಜೀವನ ಎಂಬ ಒಂದು ಯೋಜನೆಯಡಿ ಒಂದು ನಳ್ಳಿಯನ್ನು ಮಾಡಿ ರಚಿಸಿ ಹೋಗಿದ್ರೆ ಇಲ್ಲಿವರೆಗೂ ಯಾವುದೇ ನೀರಿನ ಸಂಪರ್ಕ, ಯಾವುದೇ ಕುಡಿಯೋ ನೀರಿಗೆ ಭಾರಿ ಕಷ್ಟ ಇದೆ. ಏನೂ ಒಂದು ಅದನ್ನು ನೋಡಲೇ ಇಲ್ಲ ಇಲ್ಲಿವರೆಗೆ. ಹಾಗೆ ನಳ್ಳಿ ಲೊಡ್ಡ ಕೆಳಗೆ ಬೀಳುವವರೆಗೂ ಹಾಗೆ ಇದ್ರೆ ಈಗ ಈ ಬದಿಗೂ ಬಂದೇ ಇಲ್ಲ ಯಾರು. ಮತ್ತು ರೋಡ್ ಸಮಸ್ಯೆ, ರೋಡನ್ನೆಲ್ಲ ಅಗದು ಹಾಕಿ ಬಿಟ್ಟರೆ ಮತ್ತು ಯಾವುದು ನೀರಿನ ಸಂಪರ್ಕ ಮಾಡುವಂಥ ಅವರಿಗೆ ಯಾವುದೇ ಆಲೋಚನೆ ಇಲ್ಲ. ನಾವು ಗ್ರಾಮ ಪಂಚಾಯತಲ್ಲಿ ಹೋಗಿ ಕೇಳಿದ್ರು ಅದಕ್ಕೆ ಅವರು ಗ್ರಾಮ ಪಂಚಾಯತರ ಉತ್ತರನೂ ಇಲ್ಲ. ಅದು ಅವರವರಿಗೆ ಸಂಪರ್ಕನೇ ಇಲ್ಲ ನಮಗೆ ಅಂತಾರೆ ಅವರು. ಅದೇ ಯಾವ ಗ್ರಾಮ ಪಂಚಾಯತ್ ಹೋಗಿ ಕೇಳಿದ್ರು ನಮಗೂ ಅವರಿಗೂ ಸಂಪರ್ಕ ಇಲ್ಲ, ಅವ್ರು ದೊಡ್ಡ ಕಾಂಟ್ರಾಕ್ಟ್ರು, ಅವರು ಮಾಡಿಕ್ಕೆ ಹೋಗ್ತಾರೆ ಅಂತಾರೆ. ಮತ್ತು ನಮ್ಮ SC ಕಾಲೋನಿಯ ಒಂದು 3-4 ಮನೆಗೆ ನೀರಿನ ಸಂಪರ್ಕನೇ ಕೊಡಲಿಲ್ಲ ಅವರು ಜಲಜೀವನ ಮಿಷನಿನವರು. ನೀರು ತರಲಿಕ್ಕೆ ನಮಗೆ ಕಷ್ಟ ಆಗುತ್ತೆ. ಹೌದು, ಈಗ ನೀರು ಇಲ್ಲ, ಹುಡಿ ಹೋಗಿ ಅದು ಕೆಸರೇ ಬರುತ್ತೆ ನಮಗೆ. ನಳ್ಳಿ ಕೊಡಿದ್ರೆ ಅದಕ್ಕೆ ನೀರು ಇಲ್ಲ, ನೀರು ಬರಲಿಲ್ಲ ಇನ್ನೂ. ಹಾಗೆ ನಳ್ಳಿ ಹಂಗಿತ್ತ ಹಾಗೆ ಮಾಡಿ ಹೋಗಿತ್ತು, ಹಾಗೆ ನಮ್ಗೆ ನೀರು ಇಲ್ಲ, ಕುಡಿಲಿಕ್ಕೆ ನೀರೇ ಕಷ್ಟ. ಈಗ ನಾವು ನೀರು ಇದ್ದರೆ ಇಷ್ಟು ಮನೆಯಲ್ಲಿ ಒಂದು ಬಾಗಿಲು ನೀರು ಕುಡಿ, ನಾವು ಎಲ್ಲಿಗೆ ಹೋಗೋದು? ನೀರೇ ಇಲ್ಲ ನಮಗೆ, ನೀರಿನ ಹಾಗಾಗಿ ನಮಗೆ